ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಮಮ್ಮಿ ಒಂಥರ ಇದೆಯಾ? ನಿನ್ ಪುಂಗಿ ಓದೋದು ಜಾಸ್ತಿ ಆಗೈತಲ್ಲ ಅದಕ್ಕೆ. ಯಾರು ಮಮ್ಮಿ ಏನ್ ಮಾತಾಡ್ತಿದ್ಯಾ? ಏಯ್ ಸುಮ್ಕಿರ್ಲ, ನೀನ ಸುಮನ್ ಡ್ರೈವರ್ ಅಂತ ನನಗೆ ಗೊತ್ತಾಗೈತೆ. ಅಲ್ಲ ಕಣ್ಲ, ಅವ್ರ ಮನೆ ಚಾಕ್ರಿ ಮಾಡೋದಕ್ಕೆ ನನ್ನ ಹೊಟ್ಟೆನಾಗೆ ಉಟ್ಬೇಕಿತ್ತ ನೀನು? ನನ್ನ ಗಂಟ ಅಂತೂ ಅವ್ರ ಕಡೆ ವಾಲ್ಕೊಂಬಿಟ್ಟ, ಇನ್ನು ನನ್ನ ಮಗನೂ ಅವ್ರ ಕಡೆಗೆ ಹೋಗ್ಬಿಟ್ರೆ ದೇವ್ರೆ ನಾನೇನಪ್ಪ ಮಾಡ್ಲಿ? ಅಯ್ಯೋ ಅಯ್ಯೋ. ಅಕ್ಕ ಕಾಲೇಜಿಂದ ಈಗ ತಾನೇ ಬಂದವನೇ, ಅವನ್ ತಾವ ಹಿಂಗೇನೆ ಮಾತಾಡೋದು? ನೀ ಸುಮ್ಕಿರ್ಲ, ನನ್ನ ಮನೆನಾಗೆ ಸೌತಿ ಗ್ಯಾಂಗ್ ಅವ್ರೆ ಹೆಚ್ಚಾಗ್ಬಿಟ್ಟವ್ರೆ. ಮಮ್ಮಿ ಈಗ ಏನಾಯ್ತು ಅಂತ ಹಿಂಗೆ ಆಡ್ತಾ ಇದೀಯಾ? ಏಯ್ ಏನ ನಿಂದು? ಆ ಸುಮ್ಮನ ಕಾಲೇಜ್ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಏನು? ಅವ್ರ ಮನೆ ಜೀತಿಗೆ ಇಟ್ಕೊಂಡವ್ರ ನಿನ್ನ? ಮಮ್ಮಿ ನಾನು ಸುಮ್ಮ ಒಂದೇ ಕಾಲೇಜ್ ಅಲ್ವೇ, ಕರ್ಕೊಂಡು ಹೋಗೋದ್ರಾಗ ತಪ್ಪೇನೈತೆ ಹೇಳು? ನನ್ನ ಬಗ್ಗೆ ಗೊತ್ತಿದ್ರು ನನ್ನನ್ನು ಕೆಣಕ್ ಬೇಡ. ಅಕ್ಕ ಪೂರ್ಸಿ ಎಷ್ಟೇ ಆದ್ರೂ ನಿನ್ ಮಗ ಅವಂದು ಏನಾದ್ರು ಬೇರೆನೇ ಪ್ಲಾನ್ ಇರ್ತದೆ, ಅದೇನು ಅಂತ ಕೇಳು. ಹೌದೇನ್ಲ? ಹ್ಞೂ ಮಮ್ಮಿ, ಮಾವ ಹೇಳಿದ್ ಸರಿಯಾಗಿ ಐತೆ. ಮಾವಂಗೆ ಅರ್ಥ ಆಯ್ತಾರ, ನಿನ್ಗೆ ಅರ್ಥ ಆಯ್ತಲ್ವಲ್ಲ ಮಮ್ಮಿ? ಅದೇನ್ ಪಿಲಾನ್ ಅಂತ ಬಿರ್ನೆ ಹೇಳು. ಮಮ್ಮಿ ಆ ಸುಮಂದು ಅತಿ ಆಯ್ತು ಮಮ್ಮಿ. ಅವಳೇ ಕಾಲೇಜಿಗೆ ಟಾಪ್ ಅವರು ಅನ್ನಂಗಾಡ್ತಾಳೆ. ಅದಕ್ಕೆ ಲೈಬ್ರರಿಲಿ ಓದ್ತಿದ್ದವಳನ್ನ ಅರ್ಧ ಕೆಪ್ಸಿ ಅವಳ ಮನೆಗೆ ಎಸ್ ಬಂದೀವ್ನಿ. ಸಾಪಾಸ್ಕಲ ಮಮ್ಮಿ ಹಂಗೆ ಬತ್ತಾ ಸುಮ್ಮನೆ ಬರ್ಲಿಲ್ಲ, ನಿನ್ ಗಂಡಂಗೆ ಆವಾಜ್ ಹಾಕ್ಬಿಟ್ಟು ಬಂದಿವ್ನ ಮಮ್ಮಿ. ಏನಂತ? ಇವಳನ್ನ ಹುಷಾರಾಗಿ ನೋಡ್ಕೋ, ನನ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ಅವಳಿಗೇನಾದ್ರು ಬತ್ತು ಅಂದ್ರೆ ನಾನ್ ನಿಂಗೆ ಪಾಠ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಮಮ್ಮಿ. ಅದಕ್ಕಲ್ಲ ಹಿಂಗೆ ಅವ ಮೇಂಟೈನ್ ಮಾಡು, ಇಲ್ಲ ಅಂತಂದ್ರೆ ನಿನ್ನ ಫುಟ್ಬಾಲ್ ತರ ಮಾಡ್ಕೊಂಡು ಕಾಲ್ ಕೆಳಗೆ ಇಟ್ಕೊಬಿಡ್ತಾರೆ. ಈಗಲ್ಲ, ಪರೀಕ್ಷೆ ಬರ್ದ್ಮ್ಯಾಕೆ ಫಲಿತಾಂಶ ಬರ್ತೈತಲ್ಲ ಆವಾಗ ಮಾತಾಡ್ತೀನಿ. ಏನ್ ಮಮ್ಮಿ ನೀನು ನನ್ ಮ್ಯಾಕ್ ಹೊಸಿನಾದ್ರೂ ನಂಬಿಕೆ ಬೇಡ್ವೆ? ಸರಿ, ಊಟ ಮಾಡ್ತೀಯಾ? ಬೇಡ ಅನ್ನಕಾಯ್ತದ, ಹಸ್ವಾಗೈತೆ, ಊಟ ಬಿಡ್ಸು ಮಮ್ಮಿ. ಬಾ. ಲೈ ಬಡ್ದದ ಮೆಸ್ಸಿನ ತಾನೇ ಬಂದೆ, ಅಲ್ಲೇ ತಿನ್ಕೊಬ್ರಿಕೇನು ಲಾಡಿ ನಿಂಗೆ? ಸುಮ್ಕಿರು ಮಾವು, ಇವಾಗ ಊಟ ಖಾಲಿ ಮಾಡಿಲ್ಲ ಅಂದ್ರೆ ಬೆಳಿಗ್ಗೆ ಅದನ್ನೇ ತಿನ್ಸಡಿ ಅಮ್ಮ. ಈಗಲೇ ಖಾಲಿ ಮಾಡಮ್ಮ ಬಾ. ಮಮ್ಮಿ ಏನ್ ಸಾರು? ನೆನ್ನೆ ಮಾಡಿದ ಉಪ್ಸಾರು. ಯೋನವಿ, ಯೋನ್ ಹುಡುಕ್ತಿದೀಯಾ? ಹೊಸಿ ಏನು ಅಂತ ಹೇಳಿದ್ರೆ ನಾವು ಹುಡುಕ್ತೀವಪ್ಪ. ಮಿಸ್ಟರ್ ಗೋಪಾಲ್, ಮೆಸ್ಸಲ್ಲಿ ಏನಾದರೂ ನಾನು ನೋಟ್ಸಿತ್ತಾ? ಇಲ್ವಲ್ಲ, ಎಲ್ಲ ಸಂದಾಗ ನೋಡ್ಕೊಂಡೆ ಕದ ಹಾಕೊಂಬಂದಿವ್ನಿ. ಅವ್ವ, ನೀನು ನನ್ನ ಬುಕ್ ನೋಡಿದ್ಯಾ? ಇಲ್ಲ, ಅಲ್ಲಿ ರೂಮಲ್ಲಿ ಸೆಲ್ಫಲ್ಲಿ ಏನಾದ್ರು ಇರಬೇಕು, ಹೋಗಿ ಹುಡುಕು. ಅಲ್ಲಿ ನೋಡ್ಕೊಂಬಂದವ್ವ, ಅಲ್ಲಿಲ್ಲ. ಅಲ್ಲೂ ಇಲ್ಲ ಅಂದರೆ ನನಗೂ ಗೊತ್ತಿಲ್ಲ. ನಾಳೆ ಒಟ್ಟಾರೆ ಎದ್ದು ಹುಡುಕಿವಂತೆ, ಹೋಗು. ಈಗ ಮಲಕ್ಕೆ, ನನಗೂ ನಿದ್ದೆ ಬರ್ತೈತೆ. ನೀನು ಮಲ್ಕೋ, ನನಗೆ ಬರ್ಕೊಳ್ಳೋದು ಓದ್ಕೊಳ್ಳೋದು ಇದೆ. ಮನೇಲಿ ಅದು ಯೋನ್ ಮಾಡಿ ದಬಾಕಿರ್ತೀಯ ಅಂತ ನೀನು ಪುಸ್ತಕಗಳನ್ನ ಸರಿಯಾಗಿ ನೋಡ್ಕೊಳಕ್ಕಾಗಕ್ಕಿಲ್ವೇ? ಹೋಗ್ಲಿ ಬುಡು ಪುಟ್ಟಮ್ಮೆ, ಪುಸ್ತಕ ಸಿಕ್ಕಿಲ್ಲ, ನನಗೆ ಗಾಬರಿನಾಗೈತೆ. ಅದು ಯಾವ ಬಣ್ಣದ ಪುಸ್ತಕ ಅಂತ ಹೇಳೋ ಕುಸೆ, ನಾನು ನೋಡ್ಕೊಡ್ತೀನಿ. ಯೋನರ ಮಾಡ್ಕೊಂಡು ಹೋಗಿ, ನಿದ್ದೆ ಬರ್ತೈತೆ. ಯಾವ ಬಣ್ಣದ ಪುಸ್ತಕ ಕುಸೆ? ಅದು ಸಚಿನ್ ಮನೇಲಿ ರೆಕಾರ್ಡ್ ಬುಕ್ ಬಿಟ್ಟು ಬಂದಿದ್ದೀನಿ. ಏನು ಮಾಡೋದು? ಉಷಾ ಮೇಡಮ್ ರೆಕಾರ್ಡ್ ಬುಕ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿಲ್ಲ ಅಂದರೆ ಇಂಟರ್ನಲ್ಸಲ್ಲಿ ಅರ್ಧ ಮಾರ್ಕ್ ಕಟ್ ಮಾಡ್ತೀನಿ ಅಂತ ಅಂದಿದ್ದಾರೆ. ಏನು ಮಾಡಲಿ? ಕುಸೆ ಯಾವ ಬಣ್ಣದ ಪುಸ್ತಕ? ಸಚಿನ್ ಇಷ್ಟೊತ್ತಿನಲ್ಲಿ ಕಾಲ್ ಮಾಡ್ತಿದ್ದಾನೆ, ಏನು ಮಾಡಲಿ? ನಾನೇ ಹುಡ್ಕೋತೀನಿ ಬಿಡಿ. ಇಷ್ಟೊತ್ತಿನಲ್ಲಿ ಬಂದು ರೆಕಾರ್ಡ್ ಕೊಡೋ ಅವಶ್ಯಕತೆ ಏನಿತ್ತು? ಯಾರಾದರೂ ನೋಡಿದ್ರೆ, ಯಾರಾದರೂ ಯಾಕೆ ಅಪ್ಪನೇ ನೋಡಿದ್ರೆ ಮತ್ತೆ ನೀನು ಹೊಡಿತಿದ್ಲು.
ನಮ್ಮಪ್ಪನ ಹತ್ರ ಹೊಡಿಸ್ಕೊತೀನಿ ಅಂತ ಹರ್ಕೇನಾದರೂ ಹೊತ್ಕೊಂಡಿದ್ಯಾ? ಓ, ನೀನು ಇಷ್ಟೊಂದು ಮಾತಾಡ್ತೀಯ ಅಂತ ಈಗಲೇ ಗೊತ್ತಾಗಿದ್ದು. ಅಯ್ಯೋ ಭಯಕ್ಕೆ ನಾನು ಏನೇನೋ ಮಾತಾಡ್ತಾ ಇದ್ದೀನಿ. ಮೊದಲು ರೆಕಾರ್ಡ್ ಬುಕ್ ಕೊಡು, ನಾನು ಹೋಗ್ತೀನಿ. ಅದು ಬೆಕ್ಕು. ಸುಮಾ, ರೆಕಾರ್ಡ್ ಬುಕ್ ತಗೊಂಡು ಹೋಗು. ಅಯ್ಯೋ ನೀನು ಒಂದು ಪ್ರಶ್ನೆಗೂ ಉತ್ತರ ಬೇಡವಾ? ಅಯ್ಯೋ ಸಾರಿ, ನಾನು ಗಾಬರಿಯಲ್ಲಿ ನಿನಗೆ ಮಾತಾಡೋಕ್ಕೆ ಬಿಟ್ಟಿಲ್ಲ. ಆದರೂ ಇಷ್ಟೊತ್ತಿನಲ್ಲಿ ರೆಕಾರ್ಡ್ ಬುಕ್ ಕೊಡೋ ಅವಶ್ಯಕತೆ ಏನಿತ್ತು? ಅವಶ್ಯಕತೆ ಇರಲಿಲ್ಲ, ಆದರೂ ನನ್ನಿಂದ ನೀನು ಇಂಟರ್ನಲಲ್ಲಿ ಮಾರ್ಕ್ಸ್ ಕಳ್ಕೊಬಾರ್ದು ಅಂತ ಬುಕ್ ಕೊಡೋಕ್ಕೆ ಬಂದೆ. ಥ್ಯಾಂಕ್ಸ್. ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಈ ಊರಲ್ಲಿ ನನಗೆ ಯಾರಿದ್ದಾರೆ ಅಂತ ನನ್ನ ತಲೆಗೆ ಏನಾದರೂ ಥಟ್ ಅಂತ ಪ್ರಶ್ನೆ ಬಂದರೆ ನನಗೆ ನೆನಪಾಗೋ ಮೊದಲನೇ ಪರ್ಸನ್ನೇ ನೀನು. ನಿಜ ಹೇಳಬೇಕು ಅಂದರೆ ನನಗೆ ನನ್ನ ರಾಕೆಟ್ಗೆ ನನ್ನ ರೂಮ್ ದಾರಿ ಬಿಟ್ಟು ಬೇರೆ ದಾರಿ ಗೊತ್ತಿದೆ ಅಂತ ಆದರೆ ಅದು ನಿಮ್ಮನೆ ದಾರಿನೇ. ಬಹುಶಃ ನೀನು ಪುರ್ಸಿ ನನ್ನ ರೂಮಿಗೆ ಬಂದು ಇವತ್ತು ಕಾಲೇಜಿಗೆ ಬಾ ಅಂತ ಹೇಳಿರಲಿಲ್ಲ ಅಂದಿದ್ರೆ ನಾನು ಕಾಲೇಜಿಗೆ ಬರ್ತಿದ್ನ ಗೊತ್ತಿಲ್ಲ. ನನ್ನ ಮಾತು ಮುಗೀತು, ನೀನು ಹೋಗಿ ರೆಕಾರ್ಡ್ ಬರಿಬೋದು. ಇಷ್ಟೊತ್ತಲ್ಲಿ ಬಂದಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ, ಆದರೂ ನಾವಿಬ್ಬರು ಇಷ್ಟೊತ್ತಿನಲ್ಲಿ ಈ ಥರ ಮಾತಾಡ್ತಿರೋದು ಯಾರಾದರೂ ನೋಡಿದ್ರೆ ಬೇರೆನೇ ಕತೆ ಕಟ್ಬಿಡ್ತಾರೆ. ಐ ಆಮ್ ಸೋ ಸಾರಿ. ಬುಕ್ ಕೊಡೋ ಆತ್ರದಲ್ಲಿ ನಾನು ಇದನ್ನು ಯೋಚನೆ ಮಾಡಲಿಲ್ಲ. ನಾನು ಬಂದು ಹಿಂಗೆ ಬೇಜಾರು ಮಾಡಿದೆ ಅನಿಸುತ್ತೆ. ಇಲ್ಲ ಇಲ್ಲ, ನೀನು ಬಂದಿದ್ದು ನನಗೇನು ಬೇಜಾರಿಲ್ಲ. ಸರಿ, ನಾನು ಬರ್ತೀನಿ. ಅದು ಆ ಹುಡುಗ ಪುಸ್ತಕ ಕೊಡಕ್ಕೆ ಬಂದಿದ್ದ ಅಂತ ಗೊತ್ತು. ನಿಂದೇನು ತಪ್ಪಿಲ್ಲ ಕುಸೆ, ಆದರೂ ರಾತ್ರಿ ಸಾನೆ ತಡ ಆಗೈತೆ. ಆ ಹುಡುಗನ್ನೇ ಒಳಗೆ ಕರಿಬೋದಿತ್ತು. ಇಲ್ಲ ನಂಗೆ ಹೇಳಿದ್ರೆ ನಾನು ನಿನ್ನ ಜೊತೆಲಿ ಬರ್ತಿದ್ನ. ಒಬ್ಬ ಅಪ್ಪಯ್ಯನಾಗಿ ಈ ಮಾತು ಹೇಳ್ತೀವನಿ. ನಾನು ಹೇಳೋದನ್ನ ತಗೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ಯಾಕೆ ಹೇಳಿದೆ ಅಂದರೆ ಪುಟ್ಟಮ್ಮಿ ಮನ್ಸಿಗೆ ನೋವಾಗಬಾರ್ದು ಅಂತಷ್ಟೆ. ಇನ್ನೊಂದು ಕಿತ ಇಂಥ ಪರಿಸ್ಥಿತಿ ಬಂದರೆ ಆ ಹುಡುಗನ ಒಳಗೆ ಕರೆದ್ಬಿಡು. ಪುಟ್ಟಮ್ಮಿ ಏನು ಅನ್ನೋಕ್ಕಿಲ್ಲ. ಇಲ್ಲಾಂದರೆ ಇಸಿಯ ಬೇರೆ ಬೇರೆ ದಿಕ್ಕಿಗೆ ಹೊಂಟೋಯ್ತಾರೆ. ಪುಸ್ತಕ ಸಿಕ್ಕಾಯ್ತಲ್ವಾ, ಅದೇನು ಬೇಕೋ ಬರೆದು ಬಿರ್ನೆ ಮನ್ಕು ಒತ್ತಾರೆ, ನಾನೇ ಹಬ್ಬಿಸ್ತೆ. ಏನಾದರೂ ಸಾಧನೆ ಮಾಡಿದ್ಮ್ಯಾಕೆ ಊರಿಗೆ ವಾಪಸ್ ಬರಬೇಕು ಅಂದ್ಕೊಂಡು ಊರು ಬಿಟ್ಟು ಬಂದೆ. ಆದರೆ ಸಾಧನೆ ಮೊದಲನೇ ಮೆಟ್ಲು ಹತ್ತಕ್ಕೂ ಮೊದಲು ದೇವಿಪುರಂಗೆ ಬರಂಗಾಗೋಯ್ತು. ಅವ ಈಗ ನಾನು ಊರಿಗೆ ಬಂದರೂ ನಿನ್ನ ನೋಡೋಕ್ಕಾಗಕ್ಕಿಲ್ಲ ಅನ್ನೋ ಸಂಕಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.